ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆಯ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, KPTCL ಮೇಲೆ ಮತ್ತೊಂದು ಕೇಸನ್ನ ಹಾಕಲಾಗಿದೆ. ಆ ಕೇಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ, ಅದು ಚೇತನ್ ಕುಮಾರ್ ಕೇಸ್ ಅಪೋಸ್ ಆಗಿ ಕೇಸನ್ನು ಹಾಕಿರ್ತಾರೆ. ಆ ಕೇಸ್ ಏನಿದೆ ಅಂದರೆ, ಕೇಸ್ ನಂಬರು ಇಲ್ಲಿ ಕೇಸ್ ಸ್ಟೇಟಸ್ ಅಂತ ನೋಡಿದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, ಈಗ ಮುಂಚೆ ಥರನೇ ನೀವು ನೋಡಬೇಕಾಗತ್ತೆ. ಕೇಸ್ ಟೈಪ್ ಇಲ್ಲಿ ರಿಟ್ ಅಪೀಲ್ ಅಂತ ಹೋಗಿದ್ದಾರೆ. ಏನೇ ಮೊನ್ನೆ ಚೇತನ್ ಕುಮಾರ್ ಕೇಸಲ್ಲಿ ಏನು ಆರ್ಡರ್ ಆಗಿತ್ತಲ್ಲ, ಆ ಆರ್ಡರ್ಗೆ ಅಪೀಲ್ ಹೋಗಿದ್ದಾರೆ ಕೆಲವೊಬ್ಬರು. ಅಂದರೆ ಅವ್ರ ಉದ್ದೇಶ, ಕೇಸ್ ನಂಬರ್ ಅಂತ ಬಂದರೆ ಕೇಸ್ ನಂಬರು 1155 ಇದೆ, 2023. ನೀವು ಪ್ರತಿ ಸಲ ಹೇಗೆ ಮಾಡ್ತೀರಿ ನೋಡಿ, ಹಾಗೆ ಇದನ್ನು ಹಾಕಿ ಜಸ್ಟ್ ಕೇಸ್ ನಂಬರ್ ಅಷ್ಟೇ ನೆನಪಿಟ್ಕೊಳ್ಳಿ. ಈಗ ನೋಡಿ, ಇದು ಪಿಟಿಷನರ್ ಹಾಕಿದ್ದಾರೆ, ಇಲ್ಲಿ ಹೆಸರಿದೆ ನೋಡಿ, ಕೇಸ್ ನಂಬರು ರಿಟ್ ಅಪೀಲ್ 1155 2023. ಇದು ಡೇಟ್ ಬಂದುಬಿಟ್ಟು ಇದೆ 22/9/2023. ಅಂದರೆ ಸೆಪ್ಟೆಂಬರ್ನಲ್ಲಿ ಕೇಸ್ ಆಗಿತ್ತು. ಆದರೆ ಯಾವುದೇ ರೀತಿ ಯಾರೂ ಈ ಕೇಸಿಗೆ ಅಟೆಂಡ್ ಆಗಿಲ್ಲ. ಆದರೆ ಇದು ರಿಟ್ ಅಪೀಲ್ ಕೇಸ್ ಆಗಿದ್ದರಿಂದ ಇದಕ್ಕೆ ಅಪೀಲ್ ಹೋಗಿರೋರು ಸುರುತಿ ಜಿ ಅಂತ, ಅವ್ರ ಅಡ್ವೊಕೇಟ್ ಬಂದು ಶ್ರೀನಿವಾಸನ್ ರಾವ್ ಅಂತ ಇದೆ. ಇಲ್ಲಿ ಡೈಲಿ ಆರ್ಡರಲ್ಲಿ ನೋಡಬೇಕಾದ್ರೆ ಇಲ್ಲಿ 2 weeks ಫಾರ್ ಕಂಪ್ಲೇಂಟ್ಸ್ ಅಂತ ಬಂದಿದೆ. ರಿಜಿಸ್ಟರ್ ಪ್ರೋಟೋಕಾಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಅಂತ 22/9/2023 ಅದು ಅಪ್ಡೇಟ್ ಆಗಿದೆ. ಆದರೆ ಇಲ್ಲಿ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಯಾವುದು ಅಂತ ಅಪ್ಡೇಟ್ ಆಗಿಲ್ಲ. ಈ ಕೇಸ್ ಇನ್ಫಾರ್ಮೇಷನ್ ಏನಂದರೆ, ಕೆಲವೊಂದು ಗ್ರೇಸ್ ಮಾರ್ಕ್ಸ್ಗಳಿಗೆ ಕೆಲವೊಬ್ಬರಿಗೆ ಮಾರ್ಕ್ಸ್ ಸಿಕ್ಕಿದೆ. ಅಂದರೆ ಅಟೆಂಡ್ ಮಾಡಲ್ದವ್ರಿಗೂ ಮಾರ್ಕ್ಸ್ ಸಿಕ್ಕಿದೆ, ಮಾಡೋರಿಗೂ ಮಾರ್ಕ್ಸ್ ಸಿಕ್ಕಿದೆ. ಗ್ರೇಸ್ ಮಾರ್ಕ್ಸ್ ಹೇಗಂದರೆ, ಅದಕ್ಕೆ ಅಟೆಂಡ್ ಮಾಡಿರಬೇಕು, ಅಂದರೆ ಅದು ಕರೆಕ್ಟ್ ಆಗಿರಲಿ, ರಾಂಗ್ ಇರಲ್ಲ, ಏನು ಬೇಕಾದಿರಲಿ, ಆದರೆ ಆ ಕ್ವಶನ್ಗೆ ನೀವು ಅಟೆಂಡ್ ಆಗಿದ್ದರೆ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದರೆ ಗ್ರೇಸ್ ಮಾರ್ಕ್ಸ್ ಸಿಗಲ್ಲ. ಇದೇ ಒಂದು ಕಾರಣಕ್ಕೆ ಚೇತನ್ ಕುಮಾರ್ ಅವರು ಮುಂದೆ ಕೇಸ್ ಹೋಗಿದ್ದರು. ಅವ್ರ ಪರವಾಗಿ ಕೇಸ್ ಆಗಿರೋದ್ರಿಂದ ಈಗ ಅವ್ರ ಅಪೋಸಿಟ್, ಅಂದರೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರೋರು, ಅಂದರೆ ಯಾವುದೇ ಒಂದು ಕ್ವಶನ್ಗೆ ಅಟೆಂಡ್ ಆಗಿಲ್ದವರು ಏನು ಮಾರ್ಕ್ಸ್ ಸಿಕ್ಕಿದೆಯಲ್ಲ, ಅವ್ರೀಗ ಹೋಗಿದ್ದಾರೆ. ಅದೇ ಒಂದು ಈಗ ಇನ್ಫಾರ್ಮೇಷನ್ ಇಲ್ಲಿ ಸಿಗ್ತಾ ಇರೋದು. ಇನ್ನೊಂದು HK ಮತ್ತು ನಾನ್ HK ಪರವಾಗಿಯೂ ಯಾವುದೇ ರೀತಿಯ ಕೇಸನ್ನು ತಗೊಳ್ಳೋದಿಲ್ಲ ಅಂತ ಹೈಕೋರ್ಟು ಆರ್ಡರ್ ಮಾಡಿದೆ. ಆ ರೀತಿ ಕೇಸ್ ಯಾವುದಾದ್ರು ಬಂದರೆ ಮುಂದೆ ನಾವು ತಗೊಳ್ಳೋದಿಲ್ಲ ಅಂತಲೂ ಹಿಂದೆ ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ ಏನು ಆರ್ಡರ್ ಆಗಿದೆಯಲ್ಲ, ಆ ಆರ್ಡರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ರೀತಿ ಕೇಸನ್ನು ಇನ್ನು ಮುಂದೆ ತೆಗೆದುಕೊಳ್ಳೋದಿಲ್ಲ ಅಂತ. ಅದು ಕೂಡ ಕಾಪಿ ಇಲ್ಲಿದೆ ನೋಡಿ. ಇಲ್ಲಿದೆ, ದ ಕನ್ಸಿಡರೇಷನ್ ಮೇಡ್ ಅಬವ್ ಹ್ಯಾಸ್ ಬೀನ್ ಡೆಲ್ಟ್ ವಿತ್ ಬೈ ದಿ Honorable High Court of Karnataka by considering similar issue in the case of Sri Naveen Kumar HN and others versus State of Karnataka and others writ petition number 4979/2023. ಇದು KPTCLಗೆ ಸಂಬಂಧಿಸಿತ್ತು. ಆ ಒಂದು ಕೇಸ್ ಮೇಲೇ ಇವರು ಜಜ್ಮೆಂಟ್ ಕೊಟ್ಟಿದ್ದಾರೆ. ವಿಚ್ ಹ್ಯಾಸ್ ಹೆಲ್ಡ್ ಸಿಮಿಲರ್ಲಿ ದ್ಯಾಟ್ ಬೀಯಿಂಗ್ ದ ಪೊಸಿಷನ್ ವಿ ಆರ್ ದಿ ವ್ಯೂ ದ್ಯಾಟ್ applicants have not made out of case for interference with the final select list of assistant professor in the different subject, hence application fail and same are rejected. ಅಂದರೆ ಆ ಒಂದು HK ನಾನ್ HK ಸಂಬಂಧಪಟ್ಟ ಕೇಸನ್ನು ಏನು KPTCL ಇತ್ತು ಅದನ್ನೇ ರೆಫರೆನ್ಸ್ ಆಗಿ ತೊಗೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಅಪ್ಲೈ ಮಾಡಿದ್ದಾರೆ. ಹಾಗಾಗಿ ಅಲ್ಲೇನು ರಿಸಲ್ಟ್ ಬಂದಿತ್ತಲ್ಲ, ಅದೇ ರಿಸಲ್ಟ್ ಕೂಡ ಇಲ್ಲೇ ಕಂಟಿನ್ಯೂ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನು ಬರುತ್ತಲ್ಲ ಸೇಮ್ ಕೇಸಸನ್ನು, ಅದನ್ನು ರಿಜೆಕ್ಟ್ ಆಗ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.